ಇದ್ ನೋಡು ಹಳ್ಳಿಗೆ ಶಾಂತಕ್ ಬಾಳ ಹುಚ್ಚರ್ ತರ ಮಾಡಕತ್ತಾಳ. ಹೌದು. ಇದನ್ನ ಯಾಕಾಡ್ರಿ ಹಂಪ್ ಹರದ್ ಬಿಡು, ಇದನ್ನ ಯಾಕಾಡ್ರಿ ಹಂಪ್ ಹರದ್ ಕೊಡು, ಹುಚ್ಚಗಾರಿ ಹುಳ್ಕಗಾರಿ ಕೊಟ್ಟು ಬಿಡು ನನ್ನ ಕೂಡ್ಲೆ. ಏನಂದ್ರಿಪ್ಪ ಅವಾಗ ಅವರು? ಶಾಂತಕ್ ಅಂದಳ ಒಂದ್ ಮಾತು ನೀವೆಲ್ಲಾರು ಕೇಳಿ. ಏನಂದ್ರಿ? ಓ ಮಾಳು ಅಣ್ಣವ್ರ, ಓ ಮಾಳು ಅಣ್ಣವ್ರ ಸರ್, ನಾ ಹಾಡೋದು ಬಂದ್ ಮಾಡಿದ್ರ ನಿಮ್ಮ ಬಾಯಾಗ ಮಣ್ಣತ್ತಂದ್ರ. ಅಬ್ಬಬ್ಬಬ್ಬಬ್ಬ. ಅಲ್ರಿ ಹೆಣ್ಮಕ್ಳಿಗೆ ಐತಿ ದೋನ್ಸೆ, ನಮಗೈತಿ ಪಾಸೆ. ಏನ ತೀನ್ಸೆ ನಿನ್ನ ಕೊಡ್ ನಾನು ಅಲ್ರಿ ಇವ್ರಿಗೆ ದೋನ್ಸೆ ಐತಿ, ನಮಗ್ ಪಾಸೆ ಐತಿ. ಹೌದು. ನೀವು ತೀನ್ಸದ ಹೌದ್ರಿ ಅಣ್ಣ? ನನಗೆ 700 ಐತ್ರಿ. ನಿನಗ? ಹೌದು. ಈಗ ಮತ್ 100 ಕಡಿಮೆ ಮಾಡಿದ್ವಿರ ಗಾಡಿ. ಹೌದೌದು. ಖರೆ ಬಾಯಿ ನಿಂದು ತಪ್ಪ ಕಲ್ಪನೆ. ಹಂಗ್ರಿಪ್ಪ? ಗಾಡಿ ಬಡ್ಡ್ಯಾಂಗ ನಾಯಿ ಹೋದಂಗ ಮಾತಾಡ್ಲಕತ್ತದಿ. ಗಾಡಿ ಬಡ್ಡ್ಯಾಗ ನಾಯಿ ಹೋದಂಗಂದ್ರೆ ಹೆಂಗ್ರಿಪ್ಪ ಇದು? ಶಾಂತಾಕ್ ತಿಳ್ಕೊಂಡಾಳ ಇವಂದು ಮಾಳುನ್ ಸಂಸಾರ ಶಾಂತಾಕ್ನಿಂದ ನಡೆದ ಶಾಂತಾಕ್ ತಿಳ್ಕೊಂಡಾಳ. ಕರೆ ಮಾಳುನ್ ಸಂಸಾರ ಹೆಂಗ್ ನಡೆದ್ರಿಪ್ಪ? ಅದು ನಡಿಯಂಗ್ ನಡೆದದ, ಯಾರ್ದು ನಿಕ್ತಿಲ್ಲ. ಹೌದು ನೋಡು. ಹೌದಾ? ರಾಜ ಸತ್ರ ರಾಜಕ್ಕೆ ನಿಂತಿಲ್ಲ. ನಿಂತಿಲ್ಲಪ್ಪ, ನಿಂತಿಲ್ಲ. ನೀ ತಿಳ್ಕೊಂಡದಿ ನನ್ನಿಂದ ಮಾಲಪ್ಪನ ಮಣಿತಾನ ನಡೆದತ್ತು, ನೀ ತಿಳ್ಕೊಂಡಿ. ಕರೆ ನಿನ್ನಿಂದ ಮಣಿತಾನ ನಂದು ನಡಿಲಾಕತ್ತಿಲ್ಲ. ಹೌದು ಹೌದು. ಕರೆ ನಿಂದೇ ಸಂಸಾರ ನಿಂತದ ಹೊರತಾಗಿ ನಂದು ಸಂಸಾರ ನಡೆದ. ನೀ ತಿಳ್ಕೊಂಡಿದಿ ತವ್ರ ಮನಿ ಸಂಸಾರ ನಡಿಬೇಕಾದ್ರೆ ಇದು ನನ್ನಿಂದೇ ನಡೆದತ್ತು ನೀ ತಿಳ್ಕೊಂಡಿ. ಗಾಡಿ ಬಡ್ಡಿಯಾಗ ನಾಯಿ ಹೊಂಟಿರ್ತದ, ಗಾಡಿಯರ್ ಮುಂದ್ ಹೋಗ್ತಿರ್ತದ. ಅದಾಗ ಆ ಗಾಡಿ ನೆಲಿಗೆ ಬಡ್ಡಿಯಾಗ ನಾಯಿ ಹೋಗ್ತಿರ್ತದ, ನಾಯಿ ಎತ್ತಿರ್ತದ. ಏನಂತ್ರಿಪ್ಪ? ಇಷ್ಟು ದೊಡ್ಡ ಗಾಡಿ ಹೆಂಗ್ ಜಕ್ಕೊಂಡ್ ಹೊಂಟ ನೋಡ್ ನಾನು. ನಾಯಿ ವಿಚಾರ ಮಾಡ್ತಿರ್ತ್ರಿ. ನಾಯಿ ಎತ್ತದ. ಈ ಗಾಡಿನ ಜಕ್ಕೊಂಡ್ ಹೋಗ್ತಾನ, ನಂದೇಟ ಪವರ್ಫುಲ್ ಇರ್ಬೇಕಂತ. ಹೌದ್ರಿ. ಅವಾಗ ಏನಕ್ಕದ್ರಿಪ್ಪ? ಗಾಡಿ ನಿತ್ತು, ಅದ್ರ ಜೋಡಿ ಇದು ನಿತ್ತು ನಾಯಿ. ಹೌದು. ನಾನ್ ನಿಂದ್ರ ತಿಳ್ಕೊಂಡ್ ನಾಯಿ ಏನ್ ಮಾಡಿತ್ರಿಪ್ಪ? ಇದು ನಿತ್ತು ಎತ್ತಿನ ಗಾಡಿ ಮುಂದೆ ಹೋಗ್ತೀರಿ. ಅವಾಗ ನಾಯಿ ಏನ್ ತಿಳ್ಕೊತ್ರಿಪ್ಪ? ದುಬ್ಬದ ಬಿಸಿಲು ಬಡಿಲ ಕೈತಿರಿ, ಉರುಕ್ ಬಿಡ್ತು ನೋಡ್ರಿ. ಅವಾಗ ನಿಮ್ ಮ್ಯಾಗ ನೋಡ್ತದ, ಅಲ್ಲಿ ಗಾಡಿ ಬರ್ತದ, ಗಾಡಿ 1 ಕಿಲೋಮೀಟರ್ ಮುಂದೆ ಹೋಗೈತಿ ಅದು. ಹೌದು. ಖರೆ ಗಾಡಿ ನಿತ್ಯನ? ನಿತ್ತಿಲ್ಲಪ್ಪ, ನಿತ್ತಿಲ್ಲ. ಎತ್ಕೋ ಜಾಗ ಆಗ್ತಾವ. ಖರೆ ಸಮಯ ನಿತ್ಯನ? ನಿತ್ತಿಲ್ಲ. ಯಾಳೆ ನಿತ್ಯನು? ನಿತ್ತಿಲ್ಲ. ಖರೆ ಹಂಗ. ಹೌದು. ನಿನ್ನಿಂದ ನಿತ್ತದ ರಾಜು ಮಾಡೋನು ಸಂಸಾರ ಅಂತ ನೀ ತಿಳ್ಕೊಂಡಿ, ಅದು ನಿನ್ನ ಹುಚ್ಚು ಭ್ರಮೆ. ಅದು ಹೌದು. ನಿನಗ ತಲಿ ಕೆಟ್ಟದ. ಹೌದಪ್ಪ. ಹೌದು. ಸುಮ್ಮನೆ ನಿನಗೆ ಇನ್ನೊಂದು ತಾಸದ ಏನತ್ತಾರಲ್ಲ, ಕೂಳ್ ಕೆಡ್ತದ. ಕರೆ ಆಳ ಕೆಡೋದತ್ತ ಇನ್ನೊಂದು ತುಸು ದಿವಸ ಕೂಳ್ ಹಾಕಿ ದುಡಿಸ್ಕೊಳಕ್ ಕತ್ತದಿ ನೀನು. ಹೌದಪ್ಪ. ಹೌದು. ಕೂಳ್ ಹಾಕಿ ದುಡಿಸೋಕತ್ತೀವಿ. ಕೂಳ್ ಕೆಡ್ತದ, ಕರೆ ಆಳ ಕೆಡೋದಲ್ಲ ತಂಗಿ. ಹೌದು. ಇಂದಿಲ್ಲ ನಾಳೆ ನೀ ಗಂಡನ ಮನೆಗೆ ಹೋಗಿದ್ದೀವ. ಹೌದು. ಹೆಣ್ಣ ಕೊಟ್ಟ ಹೆಣ್ಣ ಕುಲದ ಹೊರಗತ್ತ, ನೀ ಆ ಕಡೆ ಬಾಗಿಲ ಹೊರಗೆ ಇರ್ಕೋದಾಕತ್ ನೀ. ಹೌದಪ್ಪ. ಹೌದು. ಕಡೆ ಸುಮ್ಮ ಅದು ಏನೋ ರಾಜು ಪಾಪ ಅದು ಅಟ್ಟು ಉತ್ತಮೈತೆ. ಹೌದು. ಅದ ನಾ ಮಾಡ್ಕೊಂಡು ಅದು ಬರೀ ನುಚ್ಚು ತಿನ್ಕೋದು, ಅದು ಸುಮ್ಮ ಐತೆ. ಹೌದು. ನಾವಟ್ ಸುಮ್ ದಿಪ್ ಅದನ್ನ ನಾನು ಏನ್ ಅನ್ಲಾರ್ದಂಗ ನಾನು ಎದ್ದು ಅಡ್ಯಾಡಕ್ ಬರ್ಬೇಕಾದ್ರೆ ನಾನು ಸುಮ್ಮ ಅದನ್ನ ಅಂತೆ ಕಿಕ್ಕಿಗೆ ಏನಾಗ್ಬಿಟ್ಟೈತಿ, ನಮ್ದಿಂದ ನಡೆದೈತಿ ಇವ್ರು ತಿಳ್ಕೊಂಡಾರ. ಹೌದು. ಖರೆ ಅದು ನಿಂದ ತಪ್ಪದ, ನಿನ್ನಿಂದ ಯಾರು ನಡೆದಿಲ್ಲ ಬಾಯಿ. ಇಲ್ಲಪ್ಪ. ಇನ್ನೊಂದ್ 4 ದಿವಸ ಹಾಡು ನೀವು ತಲೆಯನ್ ತೆಗೆದು ಹೋಗದ್ ಬಿಡ್ರಿ, ನನ್ನಿಂದ ಮನಿ ನಡೆದದ. ಅದನ್ನ ತಲೆಯನ್ ತೆಗೆದು ಹಾಕ್ರಿ. ಹೌದು. ಇನ್ನೊಂದ್ 4 ದಿವಸ ಹಾಡು 4 ರೂಪಾಯಿ ರೊಕ್ಕ ಮಾಡ್ಕೊ. ಹೌದು. ಒಂದ್ 2 ತೊಲಿ 4-5 ತೊಲಿ ಬಂಗಾರ ಮಾಡ್ಕೊ. ಕೈಯಾಗ 2 ಬೆಳ್ಳಿ ಕಡಿ ಹಾಕುವ. ನಾಳೆ ಮದುವೆ ಆಗಂತೂ ನಾವಂತೂ 1 ರೂಪಾಯಿ ಕೊಡವ್ರಲ್ಲ, 1 ತೊಲಿ ಬಂಗಾರ ಹಾಕವ್ರಲ್ಲ, ಏನು 1 ಗುಂಜಿ ಕೇಳಬೇಡ ವಣಿ. ಮತ್ತೇನು ಹುಟ್ಟು ಕೊಡ್ಬೇಕಂತ ಹುಳುಕು ಕೊಡ್ಬೇಕಂತ ಕಿಟ್ನಾಪ ನಾವು ಅವ್ನು ಕೇಳಿ ಕೊಡ್ಬೇಕಂತೀರಿ. ಹೌದು. ತಾವೆಲ್ಲರೂ ಕೂಡ ಇಲ್ಲಿ ತನ ಹೇಳಿರಿ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಕೇಳಿರಿ. ಹೌದು. ಅಣ್ಣ ತಂಗಿ ಸಂವಾದ ಇರ್ತದ, ನೀವು ತಪ್ಪು ತಿಳ್ಕೊಲಿಕ್ ಹೋಗ್ರಿ. ಹೌದು. ಇದು ಒಂದು ಸಂವಾದ ಇರ್ತದ್ರಿಪ್ಪ. ತಮ್ಮನ್ನೆಲ್ಲ ಉದ್ದೇಶ ಮಾತಾಡ್ಬೇಕಂದ್ರೆ ಇವತ್ತು ಶಾಂತಕ್ನು ನಮಗ್ ಮಾತಾಡ್ಬೇಕಾದ್ರೆ ಒಂದು ಅಭಿಮಾನದಿಂದ ಮಾತಾಡಿರ್ತಾರ. ಹೌದು. ಅವ್ರು ಮಾತಾಡ್ಬೇಕಾದ್ರೆ ಒಂದು ಪ್ರೀತಿ ಇಟ್ಕೊಂಡೆ ಮಾತಾಡಿರ್ತಾರ. ಹೌದು. ಇವತ್ತು ನಾವು ಮಾತಾಡ್ಬೇಕಾದ್ರೂ ಸ್ವತಃ ಮಾಡಿ ಪ್ರೀತಿ ಇಟ್ಕೊಂಡು ಮಾತಾಡಿರ್ತೀವಿ. ಹೌದ್ರಿಪ್ಪ. ಬರುವ ಹೊತ್ನ್ಯಾಗು ಅಭಿಮಾನದಿಂದ ಬಂದರಿ ಇಬ್ಬರು ಬಂದಿವಿ. ಹೌದು. ಹುಚ್ಚಗೂ ಕೊಡ್ತೀನಂದ್ರೆ ನಾ ಏನು ಹುಚ್ಚು ಕೊಡಂಗಿಲ್ಲ. ಹೌದು. ಹುಳುಕಕ್ಕೆ ಕೊಡ್ತೀನಂದ್ರೆ ನಾ ಏನು ಹುಳುಕಗೂ ಕೊಡಂಗಿಲ್ಲ. ಹೌದು. ಮಗದಿ ಒಳ್ಳೆ ಮಣಿತ ನೋಡಿ ಕೊಡುನು ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಚಾಲ್ ಹಾಡಿ ಗುರು ಶಿಷ್ಯರ ವಿಷಯ ನಡೆದ. ನಡೆದಪ್ಪ, ನಡೆದ. ನಮ್ಮ ಶಾಂತಕ್ಕ ಭಾಳ ಮಾತಾಡಂಗಿಲ್ಲ, ಒಂದೇ ಪಾಯಿಂಟ್ ಮಾತಾಡ್ರಲ್ಲ. ಕಿಟ್ನಾಪ ನಾವು ಮಾಡೋಣ ಅಲ್ಲಿ ಹೋರಿ. ಯಾಕ್ರಿ ಹಿಂಗ್ಯಾಂಗ ಹೊತ್ತು ಹೊಂಟ್ಬೇಕು ಈ ನಮನೆ ಎಲ್ಲ? ಹೌದು.
ಜಾತ್ರೆನೇ ಈಗ ಚಲೋ ಇರ್ಲಿಲ್ಲ. ಎಲ್ಲಿ ಅವ್ರದ್ದಿಬ್ಬರು ಇರ್ತಾರ. ತಾವೆಲ್ಲರೂ ಕೂಡ ಬಹಳ ಭಕ್ತಿಪೂರ್ವಕವಾಗಿ ಕೂತಿದ್ರಿ. ಹೌದು. ಗುರು ಶಿಷ್ಯರ ವಾದ ವಾದ ನಡೆದದ. ನಡ್ದದಿಪ್ಪ. ಶಾಸಕನು ಹೇಳಿದಳು, ಏನ್ತ್ರಿಪ್ಪ? ಗುರು ಬೀರದೇವ್ರ ಕಾಲಾಗ ಮಾಳಿಂಗರ ದುಡ್ಕೊಂಡ. ದುಡ್ಕೊಂಡ್ರಿಪ್ಪ. ಖರೆ ಬೀರಪ್ಪ ಯಾನು ಕೊಟ್ಟಿಲ್ಲ, ಪರಮಾತ್ಮ ಕೊಟ್ಟಂತ. ಖರೆ ಪರಮಾತ್ಮ ಕೊಡ್ಬೇಕಾದ್ರೆ ಹಂಗೆ ಕೊಡ್ತಾನೆ. ಏನ್ ಪುಕ್ಷಟಿ ಕೊಟ್ಟಿಲ್ಲಪ್ಪ ಅವನು. ನಮ್ಮ ರೊಕ್ಕ ತಗೊಂಡ್ ನಾವು ಬ್ಯಾಂಕಿಗೆ ಹೋದ್ವಿ ಅಂದ್ರೆ HDFC ಬ್ಯಾಂಕಿಗೆ ಹೋಗ್ರಿ, ಇಂಡಿಯನ್ ಬ್ಯಾಂಕಿಗೆ ಹೋಗ್ರಿ, ಹೌದು, ಮಹಾರಾಷ್ಟ್ರ ಬ್ಯಾಂಕಿಗೆ ಹೋಗ್ರಿ. ನೀವು ಹೌದು 10 ಲಕ್ಷ ರೂಪಾಯಿ ರೊಕ್ಕ ತಗೊಂಡ್ ಹೋದ್ವಿ ಅಂದ್ರೆ FD ಇತ್ತು ಅಂದ್ರೆ ಅದಕ್ಕೆ ಬಡ್ಡಿ ಹಾಕಿ ತಿಂಗಳ ತಗೊಂಡು ನಮ್ ಬಡ್ಡಿ ನಮಗ್ ಬರ್ತದ. ನಮ್ಮ ರೊಕ್ಕ ನಮ್ಮ ಬಡ್ಡಿಗೆ ನಮ್ಗ ಕೊಡ್ತಾರ ಅವ್ರು. ಬರ್ತದ. ಹೌದು. ಹೆಂಗ್ ಬ್ಯಾಂಕಿಗೆ ಹೋದಾಗ ನಮ್ಮ ರೊಕ್ಕದಿಂದ ನಮ್ಮ ಬಡ್ಡಿ ನಮಗೆ ಹೆಂಗ್ ಸಿಗ್ತದೋ ಹೌದಾ ಹಂಗ ಗುರು ಅಂತಕ್ಕಂತ ಬ್ಯಾಂಕಿನಾಗ ಮಾಳಿಂಗರಾಗಿ ಹೋಗಿ ತನ್ನ ಪುಣ್ಯದ ಬಲ ಭಕ್ತಿ ಫಲ ಇಟ್ಟಾನಂತೇಳಿ ಪರಮಾತ್ಮ ಅದ್ರ ಬಡ್ಡಿ ಅದ್ರ ಗಂಟ ಅವನಿಗೆ ಹೊಳಿ ಕೊಟ್ಟ. ಹೌದು, ಚುಕ್ತ ಮಾಡಿ ಗುರುವಿನ ಕಾಲಾಗ ದುಡಿದಿರ್ಲಿಕ್ಕೆ ಅವ ಏನ್ ಕೊಡ್ತಿದ್ದ? ಏನು ಕೊಡ್ತಿದ್ದಿಲ್ಲ, ಕೊಡಕ್ ಆಗ್ತಿದಿಲ್ಲ. ಹೌದು. ಇದಕ್ಕಿರ್ಲಿ ಇನ್ನೊಂದ್ 4 ನುಡಿ ಚಾಲ ಹಾಡಿ ಕೇಳ್ಬೇಕನ್ನೋದು ಅಪೇಕ್ಷೆ ಜನರದ. ಹೌದು. ತಾವೆಲ್ಲರೂ ಕೂಡ ಭಕ್ತಿ ಪ್ರಕಾರ ಕೂತ್ ಕೇಳ್ರಿ. ಓಕೆ. ನಂದಿಕುರುಳಿ ಗ್ರಾಮದ ತಾವೆಲ್ಲ ಸಮಸ್ತ ಬಂಧುಗಳು ಬಂದರಿಪ್ಪ. ಬಹಳ ವಿಶೇಷವಾಗಿ ಹೌದು ಇಂಥ ಒಂದು ಭವ್ಯವಾಗಿರ್ತಕ್ಕಂಥ ವೇದಿಕೆಯನ್ನು ಕಾರ್ಯಕ್ರಮ ಮಳಿ ಬಂದ್ರು ಕೂಡ ನಡೆಯುವಂತ ಒಂದು ವೇದಿಕೆ ತಯಾರು ಮಾಡಿದ್ರಿ. ಮಾಡ್ಯಾರಿಪ್ಪ. ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ವಂದನೆಗಳನ್ನು ಹೇಳಿ 4 ನೋಡಿ ಕ್ಯಾಲಿ ಹಾಡ್ತೀವಿ. ತಾವೆಲ್ಲರೂ ಕೂಡ ಭಕ್ತಿ ಪೂರ್ವಕವಾಗಿ ಕೂತ್ ಕೇಳ್ಬೇಕಾಗಿ ತಮ್ಮಲ್ಲಿ ಕಳವಿನಿಟ್ಟಿರೋದು. ಓಕೆ. ಹೇಳ್ತಿದ್ದು ಪ್ರತಿ ತಾಯಿನೂ ಕೂಡ ರಾಜ್ಕುಮಾರ್ ಅಂತ ಮಕ್ಕಳನ್ನ ಹಡಿಬೇಕು ಅಂತೇಳಿ ಎಷ್ಟು ಹಂಬಲಿಸ್ತಿದ್ರಲ್ಲ. ಹೌದು. ಅಂತ ವರನಟ ಡಾಕ್ಟರ್ ರಾಜ್ಕುಮಾರ್ ಹೊಟ್ಟಿಲೆ ಹುಟ್ಟಿ ಬಂದ ಪುನೀತ್ ರಾಜ್ಕುಮಾರ್. ಹೌದ್ರಿಪ್ಪ, ಪುನೀತ್ ರಾಜ್ಕುಮಾರ್ ಹುಟ್ಟಿ ಬಂದ. ಇತಿಹಾಸ ಹೆಂಗ ಆಯ್ತು ಅಂತ ಕೇಳಿದ್ರ ಹೆಂಗ್ರಿಪ್ಪ? 36 ಅನಾಥಾಶ್ರಮಗಳ ನಡೆಸ್ತಿದ್ದವ. ಹೌದ್ ಹೌದು. ಏನ್ ಮಾಡ್ತಿದ್ದ? 36 ಅನಾಥಾಶ್ರಮಗಳು ನಡೆಸ್ತಿದ್ರಿಪ್ಪ. 36 ಅನಾಥಾಶ್ರಮ, 48 ವೃದ್ಧಾಶ್ರಮ, 1800 ಹೆಣ್ಣು ಮಕ್ಕಳಿಗೆ ಉಚಿತ ಶಾಲೆ ಕಲಿಸ್ತಿದ್ದ. ಎಷ್ಟು ಬರ್ತದ ನೌಕರಿ ಹತ್ತಾನ ಉಚಿತ ಶಾಲೆ ಕಲಿಸ್ತಿದ್ದ ಪುನೀತ್ ರಾಜ್ಕುಮಾರ್ ಪುಣ್ಯಾತ್ಮರೇ. ಹೌದ್ರಿಪ್ಪ, ಹೌದು. ಕರೆ ಅಂತ ಕಾಯಿನೂ ಕೂಡ ದೇವ್ರ ಕಿತ್ಕೊಂಡಲ್ಲ. ಹೌದು. ಯಾಕೆ ಕಿತ್ಕೊಂಡ? ಯಾಕಂತ ಭೂಮಿ ಮೇಲೆ ಈ ಕಾಯಿ ಐತಿ ಅಂದ್ರೆ ಹೌದು ದೇವ್ರ ನನ್ನ ಮರ್ತು ಬಿಡ್ತಾರ ಅವ್ರು. ಹೌದು ಹೌದು. ಖರೆ ಇದನ್ನ ನೆನಸ್ತಾರತ್ತ ತಿಳ್ಕೊಂಡು ದೇವ್ರ ಆದಷ್ಟು ಬೇಗನೆ ಆ ಕಾಯಿ ಕಿತ್ಕೊಂಡ. ಹೌದಲ್ರಿ. ಅಂತ ಸಾಲಿನಲ್ಲಿ ನಮ್ಮ ಸಾವಂತ್ ಸರ್ ಅವರು ಕೂಡ ನಮ್ಮ ನಿಮ್ಮೆಲ್ಲರನ್ನು ಕೂಡ ಆಗ್ಲಿ ಹೋಗಿದ್ದಾರೆ. ಹೌದು. ಅವ್ರ ಆತ್ಮ ಇಲ್ಲೇ ತಿರುಗಾಡ್ತಿರ್ತದ, ಇಲ್ಲೇ ಡೊಳ್ಳಿನ ಪದ ಕೇಳ್ತಾರೆ, ನಿಮ್ಮೆಲ್ಲರಲ್ಲಿ ಇರ್ತದ. ಖರೆ ಆದ್ರ ದೇಹ ಮಾತ್ರ ಅಷ್ಟೇ ದೂರ ಅದ. ಹೌದು. ಅಂತವ್ರು ಸ್ಮರಣಾರ್ಥ ನಿಮಿತ್ತವಾಗಿ ಹೌದು ನಮ್ಮ ಕೃಷ್ಣ ಅಣ್ಣ ಹಿರೇಕುರುಬರವರು, ಹೌದು, ಮತ್ತ ಸಚಿನನ ಬಾನ್ಕರೆ ಅವರು, ಹೌದ್ರಿಪ್ಪ, ಅವ್ರ ಮೇಲೆ ಅಭಿಮಾನದಿಂದ ಹೌದು 151 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ. ಕೊಟ್ಟಾರಿಪ್ಪ. ಅವರ ಆಶೀರ್ವಾದ ಸದಾ ಈ ಸಂಘದ ಮೇಲೆ ಇರ್ಲಿ. ಅವ್ರಿಗೆ ಕೂಡ ಹಜರಿ ಕಾಜಾ ಸಾಬ, ಯಂಕಂಚಿ ದಾವಲ ಮಲಿಕ, ತಿಕೋಟಿ ಹಾಜಿ ಸಾಬ, ಇಲ್ಲಿರ್ತಕ್ಕಂಥ ಪೀರ್ ಸಾಬ, ಅವ್ರು ಮಾಡ್ತಕ್ಕಂಥ ಕಾರ್ಯದಲ್ಲಿ ಒಂದ್ ಕೈ ಬಂಗಾರ, ಒಂದ್ ಕೈ ಬೆಳ್ಳಿ, ಬಸವಣ್ಣ ಬೀರದೇವರ ಮಾಳಿಂಗರಾಯ, ಹೌದಾ ಜ್ಞಾನಿ ಯೋಗಿಯಾಗಿರ್ತಕ್ಕಂಥ ಸಿದ್ದೇಶ್ವರ ಅಪ್ಪಾಜಿ ಅವರ ಆಶೀರ್ವಾದ ಸದಾ ಸಚ್ಚಿನನ ಮತ್ತು ಕೃಷ್ಣನ ಮೇಲೆ ಇರ್ಲಿ ತಿಳ್ಕೊಂಡು ನಮ್ಮ ಸಂಘ ತರ್ಪಿ ಬೇಡಿಕೆರು ನನ್ನ ಆತ್ಮೀಯ ಬಂಧುಗಳೇ. ಗುಪ್ತಗಾಣಿಕೆಯಾಗಿ 201 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದೀರಿ. ಹೌದು. ಆ ಗುಪ್ತವಾಗಿರ್ತಕ್ಕಂಥ ಕಾಣಿಕೆಯನ್ನು ನೀವು ಹೆಂಗ ಅರ್ಪಣೆಯನ್ನ ಮಾಡಿದ್ರಿ, ಭಗವಂತ ಪೀರ್ ಸಾಬ್ ಮುತ್ಯ ನಿಮಗೂ ಕೂಡ ಗುಪ್ತವಾಗಿ ಆ ಭಗವಂತ ಕೊಟ್ಟ ಕಾಪಲ್ಲಿ 10 ರೂಪಾಯಿದ ಗುಣ ಕಾಣಿಕೆಯನ್ನು ಸ್ವೀಕಾರ ಮಾಡಿಕೊಂಡು ಈಗ ಯಥಾ ಪ್ರಕಾರ ಬಾಳೆ ಅವ್ರಿಗೆ ಹೋಗ್ರಿ.